Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು 500 ರೂಪಾಯಿ ಶರ್ಟ್ ಅನ್ನ ಬರೀ 100 ರೂಪಾಯಿಗೆ ಖರೀದಿಸಿ ಮತದಾನ ಮಾಡಿದ್ರೆ ಮಾತ್ರ ಈ ಒಂದು ರಿಯಾಯಿತಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮತದಾನ ಮಾಡಿದವರಿಗೆ ಮಾತ್ರ ಬಟ್ಟೆ ಅಂಗಡಿಯಲ್ಲಿ ಒಂದು ವಿಶೇಷವಾದಂಥ ಆಫರ್. SR ನಗರದ ಬಟ್ಟೆ ಅಂಗಡಿಯಲ್ಲಿ 500 ರೂಪಾಯಿನ ಟಿ ಶರ್ಟ್ ಅನ್ನು ನಾವು 100 ರೂಪಾಯಿಗೆ ಮಾರ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ಶರ್ಟ್ಗಳಿಗೆ ರಿಯಾಯಿತಿ ದರ, ಮತದಾರರನ್ನ ಉತ್ತೇಜಿಸೋದಕ್ಕೆ ರಿಯಾಯಿತಿ ಆಫರ್ ಅನ್ನು ನೀಡಲಾಗಿದೆ. ಬಟ್ಟೆ ಅಂಗಡಿಯಿಂದ ವಿಶಿಷ್ಟವಾಗಿ ಮತದಾನ ಜಾಗೃತಿ. ಕಳೆದ ಚುನಾವಣೆಯಲ್ಲೂ ಕೂಡ ಹಲವು ರಿಯಾಯಿತಿಗಳಿದ್ವು. ಮಾಲೀಕರಿಂದ ಈ ಬಾರಿ ಶರ್ಟ್ಗಳಿಗೆ ರಿಯಾಯಿತಿಯನ್ನ ನೀಡಲಾಗಿದೆ. ಪಬ್ಲಿಕ್ ವೋಟ್ ಹಾಕ್ಲಿ ಅಂತಾನೆ ಈ ಆಫರ್ ಕೊಟ್ಟಿರೋದು. ನಾವು ವೋಟ್ ಹಾಕ್ದವ್ರಿಗೆ ಮಾತ್ರ ಈ ಆಫರ್ ಇರೋದು. ಬೇರೆಯವ್ರು ಯಾರೋ ಬಂದ್ರೆ ಆಫರ್ ನಾವು ಕೊಡಕ್ಕಾಗಲ್ಲ. ವೋಟ್ ಹಾಕಿ ಎಷ್ಟು ಬೇಕಾದ್ರೂ ಶರ್ಟ್ ತಗೊಂಡೋಗಿ 99 ರೂಪೀಸ್ ಒಂದು ಶರ್ಟ್ ಅಷ್ಟೇ, ಏನಿಲ್ಲ. ಪಬ್ಲಿಕ್ ಸ್ವಲ್ಪ ವೋಟ್ ಹಾಕ್ಲಿ ಅಂತಾನೆ ಇದು ಮಾಡ್ತಿರೋದು. ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಮಾಡಿದ್ವಿ, ಮತ್ತೆ ಈ ವರ್ಷನೂ ಮಾಡ್ತಿದ್ವಿ ಸರ್. ಚೆನ್ನಾಗಿದೆ ಸರ್, ತುಂಬಾ ಪಾಸಿಟಿವ್ ಆಗಿದೆ. ಖುಷಿ ಪಡ್ತಿದ್ದಾರೆ ಅವರು. ಈ ತರ ಆಫರ್ ಎಲ್ಲ ಸಿಕ್ಕಿದ್ರೆ ಅವ್ರು ವೆಯ್ಟ್ ಮಾಡ್ತಿರ್ತಾರೆ ಕಸ್ಟಮರ್. ಅದೇ ರೀತಿಯಿಂದ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ವೋಟ್ ಬಿದ್ರೇನು ವಿ ಆರ್ ಆಲ್ಸೋ ಹ್ಯಾಪಿ, ಪಬ್ಲಿಕ್ ಆಲ್ಸೋ ಹ್ಯಾಪಿ. ಮತದಾರ ಪಟ್ಟಿಯಿಂದ 45 ಜನರ ಹೆಸರು ನಾಪತ್ತೆ ಆಗಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮತದಾರರ ಪಟ್ಟಿ ಏನಿದೆ, ವೋಟರ್ ಲಿಸ್ಟ್, ಅದರಲ್ಲಿ 45 ಜನರ ಹೆಸರೇ ಇಲ್ಲ. ಒಂದೇ ಗ್ರಾಮದ 45 ಜನರ ಹೆಸರು ನಾಪತ್ತೆ ಆಗಿದೆ. ತಾಲೂಕು ಆಡಳಿತದ ವಿರುದ್ಧ ಈಗ ಮತವಂಚಿತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ದಾಸನದೊಡ್ಡಿಯಲ್ಲಿ 45 ಜನರ ಹೆಸರೇ ಇಲ್ಲ. ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ವಿಚಾರ ತಿಳಿದರೂ ಕೂಡ ಸ್ಥಳಕ್ಕೆ ಇನ್ನೂ ಕೂಡ ಅಧಿಕಾರಿಗಳು ಬಂದಿಲ್ಲ ಅಂತ ಅವರ ಕೋಪ ಇದೆ. ಒಂದು ಕಡೆ ವೋಟಿಂಗ್ ಆಗಲ್ಲ ಅನ್ನೋ ದೂರು, ಇನ್ನೊಂದು ಕಡೆ ವೋಟ್ ಮಾಡೋಕೆ ಬಂದವರಿಗೆ ವೋಟಲ್ಲಿ ಹೆಸರೇ ಇರಲ್ಲ ಲಿಸ್ಟಲ್ಲಿ. ಈಗ ನೋಡ್ತಾ ಇದ್ದಾರೆ, ಇಷ್ಟು ಜನ ಅವ್ರು ಬರ್ಕೊಟ್ಟಿದ್ದಾರೆ ನೋಡಿ ಸ್ವಾಮಿ, ಇಷ್ಟು ಜನರ ಹೆಸರಿಲ್ಲ, ನಾವೆಲ್ಲ ವೋಟ್ ಮಾಡೋಕೆ ಬಂದಂಥವ್ರು. ಪಟ್ಟಿಯಿಂದ 45 ಜನರ ಹೆಸರು ನಾಪತ್ತೆ ಆಗಿದೆ ಇದಕ್ಕಿದ್ದ ಹಾಗೇನೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಬಂದು ಅದನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ವೋಟರ್ ಐಡಿಯನ್ನು ಹಿಡ್ಕೊಂಡು ಅಲ್ಲಿ ದಾಸನದೊಡ್ಡಿಯ ಜನ ಈಗ ಅಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತದ ವಿರುದ್ಧ ಈಗ ಮತವಂಚಿತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಷ್ಟೊತ್ತಿಂದ ಹೇಳ್ತಾ ಇದ್ದೀವಿ, ಆದರೂ ಕೂಡ ಬೆಳಗ್ಗೆಯಿಂದ ತಿಳಿಸ್ತಾ ಇದ್ರು ಕೂಡ ಯಾರೊಬ್ಬರು ಬಂದು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆ ಪಟ್ಟಿ ನೋಡ್ತಾ ಇದ್ದೀರಾ, ಒಟ್ಟು 45 ಜನರ ಒಂದು ಲಿಸ್ಟನ್ನೇ ಅವರು ಕೈ ಬರಹದಲ್ಲಿ ಬರೆದು ಕೊಟ್ಟಿದ್ದಾರೆ. ಇಷ್ಟು ಜನ ಕೂಡ ನಾವು ವೋಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಾವೆಲ್ಲ ಬಂದಿದ್ದೀವಿ ವೋಟಿಂಗ್ ಬೂತ್ಗೆ ಅಂತ ಹೇಳಿ. ಸೊ ಇನ್ನೊಂದು ಕಡೆ ಫಿಲಿಪೀನ್ಸ್ನಿಂದ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ MBBS ಓದೋದಕ್ಕೆ ಅಂತ ಹೇಳಿ ಹೋಗಿದ್ರು. ಸೊ ಅವರು ಈಗ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದು. ವಿದ್ಯಾರ್ಥಿನಿ ಲಿಖಿತ ಚಿತ್ರದುರ್ಗದ ಮತಗಟ್ಟೆ 225ರಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇವರು ನಿವೃತ್ತ DDPI ಆಗಿರುವಂಥ ರೇವಣಸಿದ್ದಪ್ಪ ಅವರ ಪುತ್ರಿ ಲಿಖಿತ ಅವರು. ನೋಡಿ ಫೋಟೋದಲ್ಲಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಫಿಲಿಪೀನ್ಸ್ನಿಂದ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಶತಾಯುಷಿ ಅಜ್ಜಿ 105 ವರ್ಷ ಅವರಿಗೆ. ಸೊ ಅವರು ಮತ ಚಲಾವಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ತಾಲೂಕಿನ ನಿಜಗಲ್ಲು ಕೆಂಪೋಹಳ್ಳಿ ಅನ್ನುವಂಥ ಒಂದು ಮತಗಟ್ಟೆ ಏನಿದೆ ಅಲ್ಲಿಗೆ ಬಂದಂಥ ಅಜ್ಜಿ ಮತ ಚಲಾವಣೆಯನ್ನು ಮಾಡಿರುವಂಥ ದೃಶ್ಯಗಳು. ಒಂದೊಂದು ಕಡೆ ಕುದುರೆ ಏರಿ ಬಂದು ಮತದಾನ ವಿನೂತನವಾಗಿ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಒಬ್ಬರು ವೈದ್ಯರು ತಿಪ್ಟೂರಿನಲ್ಲಿ ಡಾಕ್ಟರ್ ಶ್ರೀಧರ್ ಅಂತೇಳಿ ಇವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಕುದುರೆ ಮೇಲೆ ಬಂದು ಮತ ಚಲಾವಣೆಯನ್ನು ಮಾಡಿ ಹೋಗಿದ್ದಾರೆ. ಗಮನ ಸೆಳೆದಿದ್ದಾರೆ. ಇವರು ಕೂಡ ವಿನೂತನ ರೀತಿಯಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ನೋಡಿ, ಏನೇ ಇದ್ದಿರ್ಬೋದು, ನಮಗೆ ಟ್ರಾನ್ಸ್ಪೋರ್ಟು ಅದು ಇದು ಅನ್ನುವಂಥದ್ದು ಯಾವುದೇ ಕಾರಣ ಹೇಳದಲ್ಲೇ ಬನ್ನಿ ಎಲ್ಲರೂ ಮತ ಚಲಾವಣೆಯನ್ನು ಮಾಡಿ ಅಂತ ಹೇಳಿ ಈ ಮೂಲಕ ಅವರು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಸೈಯದ್ ಸುಭಾನ್ ಅಂತೇಳಿ ಕೋಲಾರದವರೊಬ್ಬರು, ಅವರು ದುಬೈನಿಂದ ಬಂದಿದ್ದಾರೆ. ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ. ಸುಮಾರು ವರ್ಷಗಳಿಂದಲೇ ದುಬೈನಲ್ಲಿ ಇದ್ದಂಥವ್ರು. ಬಟ್ ಮತದಾನ ಇದೆ ಇಲ್ಲಿ ಅಂತ ಹೇಳಿದಾಗ ಬಂದು ಇಲ್ಲಿ ವೋಟಿಂಗ್ ಮಾಡಲೇಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ. ನೋಡಿ, ದುಬೈನಿಂದ ಬಂದು ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಕೋಲಾರದ ನಿವಾಸಿಯಾಗಿರುವಂಥ ಸೈಯದ್ ಸುಭಾನ್. ಸೊ ಹೀಗೆ ಒಂದಷ್ಟು ವಿಶೇಷತೆಗಳು ಈ ಬಾರಿಯ ಒಂದು ಚುನಾವಣೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಒಂದಷ್ಟು ಕಡೆ ವೃದ್ಧರು, ಒಂದಷ್ಟು ಕಡೆ ರೋಗಿಗಳು, ಅವರು ಕೂಡ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.